ಎಲ್ಲ BA 4ನೇ ಸೆಮಿಸ್ಟರ್ ವಿದ್ಯಾರ್ಥಿಗಳಿಗೆ ಈ ಒಂದು ವಿಡಿಯೋಗೆ ಪ್ರೀತಿಯ ಸ್ವಾಗತ. ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ಈಗಾಗಲೇ ಬೇಸಿಕ್ ಕನ್ನಡ ವಿಷಯಕ್ಕೆ ಸಂಬಂಧಿಸಿದಂತಹ ಅಧ್ಯಾಯಗಳನ್ನ ಡಿಸ್ಕಷನ್ ಮಾಡ್ತಾ ಬರ್ತಾ ಇದ್ವಿ. ಪರೀಕ್ಷೆ ದೃಷ್ಟಿಯಲ್ಲಿ ಕೇಳಬಹುದಾದ ಪ್ರಶ್ನೆಗಳು ಮತ್ತು ಟಿಪ್ಪಣಿ ಭಾಗಗಳು ಕುರಿತು ಕರಿತ ಪರಿಚಯವನ್ನು ಡಿಸ್ಕಷನ್ ಮಾಡುವಂಥ ಸಂದರ್ಭದಲ್ಲಿ ಇವತ್ತಿನ ಕ್ಲಾಸ್ನಲ್ಲಿ ನಾವು ಅಧ್ಯಾಯ 3 ಡಾಕ್ಟರ್ ರಾಜ್ಕುಮಾರ್ ಎಂಬ ಬೆವರಿನ ಮನುಷ್ಯ ಬರಗೂರು ರಾಮಚಂದ್ರಪ್ಪನವರು ಬರೆದಿರ್ತಕ್ಕಂತಹ ಈ ಅಧ್ಯಾಯದ ಈಗಾಗಲೇ ಕೃತಿಕರ್ತ ಪರಿಚಯವನ್ನು, ಟಿಪ್ಪಣಿ ಭಾಗವನ್ನು, ಪ್ರಬಂಧ ರೂಪದ ಪ್ರಶ್ನೋತ್ತರಗಳನ್ನ ಡಿಸ್ಕಷನ್ ಮಾಡಲಾಗಿದೆ. ಹಾಗಾದರೆ ಇವತ್ತಿನ ಕ್ಲಾಸ್ನಲ್ಲಿ ನಾವು ಚರ್ಚೆ ಮಾಡಿ ಹೊರಟಿರುವಂಥ ವಿಷಯನ ಏನು ಅಂದರೆ, ಈ ಅಧ್ಯಾಯದಲ್ಲಿ ಪರೀಕ್ಷೆಯಲ್ಲಿ ಕೇಳಬಹುದಾದಂತಹ 1 ಅಂಕದ ಪ್ರಶ್ನೋತ್ತರಗಳು. ಆ 1 ಅಂಕದ ಪ್ರಶ್ನೋತ್ತರಗಳನ್ನು ಡಿಸ್ಕಷನ್ ಮಾಡೋದಕ್ಕಿಂತ ಮುಂಚೆ ಇದೇ ರೀತಿಯ ಡಿಗ್ರಿ ವಿಡಿಯೋಗಳು ಬೇಕಾದರೆ ಕನ್ನಡ, ರಾಜ್ಯಶಾಸ್ತ್ರ, ಇಂಗ್ಲೀಷ್ ವಿಷಯದ ಪ್ರಶ್ನೆ ಪತ್ರಿಕೆಗಳು ಅಥವಾ ಪ್ರಶ್ನೆಗಳು ಉತ್ತರಗಳು ಪರೀಕ್ಷೆ ದೃಷ್ಟಿಯಲ್ಲಿ ಕೇಳುವಂಥ ನಿಟ್ಟಿನಲ್ಲಿ ಚರ್ಚೆ ಮಾಡ್ತಾ ಇರ್ತೀವಿ ಅಂತ ಹೇಳ್ತಾ, ಅದಕ್ಕಾಗಿ ತಪ್ಪದೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನೋಟಿಫಿಕೇಷನನ್ನು ಆನ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಕ್ಲಾಸ್ನ ಸ್ಟಾರ್ಟ್ ಮಾಡೋಣ ಬನ್ನಿ. ಒಂದು ವಾಕ್ಯದಲ್ಲಿ ಉತ್ತರಿಸಿ. ಪ್ರಶ್ನೆ ನಂಬರ್ 1, ಡಾಕ್ಟರ್ ರಾಜ್ಕುಮಾರ್ ಎಂಬ ಬೆವರಿನ ಮನುಷ್ಯ ಲೇಖನದ ಕರ್ತೆ ಯಾರು? ಉತ್ತರ ಬರಗೂರು ರಾಮಚಂದ್ರಪ್ಪ. ಪ್ರಶ್ನೆ ನಂಬರ್ 2, ಡಾಕ್ಟರ್ ರಾಜ್ಕುಮಾರ್ ಎಂಬ ಬೆವರಿನ ಮನುಷ್ಯ ಲೇಖನದ ತಿರುಳೇನು? ಉತ್ತರ ಬೆವರಿನ ಸಂಸ್ಕೃತಿಯಿಂದ ಬಂದ ಡಾಕ್ಟರ್ ರಾಜ್ಕುಮಾರ್ ಅವರ ಮಾನವೀಯ ವ್ಯಕ್ತಿತ್ವದ ಮುಖವನ್ನು ಪ್ರತಿಪಾದಿಸುವುದು. ಪ್ರಶ್ನೆ ನಂಬರ್ 3, ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ಸಂಬಂಧಿಸಿದಂತೆ ಏಪ್ರಿಲ್ ತಿಂಗಳ ವಿಶೇಷತೆ ಏನು? ಉತ್ತರ ರಾಜ್ ಅವರು ಹುಟ್ಟಿದ್ದು ಮತ್ತು ನಿಧನರಾದದ್ದು ಏಪ್ರಿಲ್ ತಿಂಗಳಲ್ಲೇ ಎನ್ನುವುದು. ಪ್ರಶ್ನೆ ನಂಬರ್ 4, ಲೇಖಕರಿಗೆ ರಾಜ್ಕುಮಾರ್ ಅವರು ಏನಾಗಿದ್ದರು? ಉತ್ತರ ಬೆವರಿನ ಮನುಷ್ಯ ಆಗಿದ್ದರು. ಪ್ರಶ್ನೆ ನಂಬರ್ 5, ರಾಜ್ ಅವರು ಅನ್ನವನ್ನು ಏನೆಂದು ಗೌರವಿಸಿದರು? ಉತ್ತರ ಅಮೂಲ್ಯವೆಂದು ಗೌರವಿಸಿದರು. ಪ್ರಶ್ನೆ ನಂಬರ್ 6, ರಾಜ್ಕುಮಾರ್ ಅವರ ತತ್ವ ಯಾವುದು? ಉತ್ತರ ಅನ್ನ ತತ್ವ. ಪ್ರಶ್ನೆ ನಂಬರ್ 7, ರಾಜ್ಕುಮಾರ್ ಅವರ ಅಳಿಯಂದಿರು ಯಾರು? ಉತ್ತರ ಚಿನ್ನೇಗೌಡರು. ಪ್ರಶ್ನೆ ನಂಬರ್ 8, ಗುಡಿಸಲಲ್ಲಿದ್ದ ಬಡವರಿಗೆ ತಮ್ಮ ಗುಡಿಸಲು ಗುಡಿಯಂತೆ ಕಂಡಿದ್ದೇಕೆ? ಉತ್ತರ ರಾಜ್ಕುಮಾರ್ ಅವರು ಬಂದು ಉಂಡು ಹೋದದ್ದಕ್ಕೆ. ಪ್ರಶ್ನೆ ನಂಬರ್ 9, ರಾಜ್ಕುಮಾರ್ ತಮ್ಮನ್ನು ಏನೆಂದು ಭಾವಿಸಲಿಲ್ಲ? ಉತ್ತರ ಸ್ಟಾರ್ ಎಂದು ಭಾವಿಸಲಿಲ್ಲ. ಕೊನೆಯ ಪ್ರಶ್ನೆ 10, ನೆಲ ಮುಟ್ಟಿದ ಮನುಷ್ಯ ಯಾರು? ಉತ್ತರ ಡಾಕ್ಟರ್ ರಾಜ್ಕುಮಾರ್. ಎಂಬುದು ಇಷ್ಟು ಈ ಒಂದು ಅಧ್ಯಾಯಕ್ಕೆ ಸಂಬಂಧಿಸಿದಂತಹ 1 ಅಂಕದ ಪ್ರಶ್ನೋತ್ತರಗಳನ್ನ ಡಿಸ್ಕಷನ್ ಮಾಡಲಾಗಿದ್ದು, ಇದೇ ರೀತಿಯ ಮುಂದಿನ ಕ್ಲಾಸ್ನಲ್ಲಿ ಇದಕ್ಕೆ ಕನ್ನಡ ವಿಷಯಕ್ಕೆ ಸಂಬಂಧಿಸಿದಂತಹ ಮುಂದಿನ ಅಧ್ಯಾಯಗಳನ್ನು ಚರ್ಚೆ ಮಾಡೋಣ ಅಂತ ಹೇಳುತ್ತಾ, ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.